ಗುರೂಜಿ, ನೀವು ತಿಳಿಸ್ಕೊಡ್ತಿದ್ರಿ ನಂದೀಶ್ವರನ ಕುರಿತು ಸಾಕಷ್ಟು ಮಾಹಿತಿಯನ್ನ ಹೇಳ್ತಿದ್ದೀರಾ. ನಂದೀಶ್ವರನ್ಗೂ ಮತ್ತು ಶಿವನಿಗೂ ಅವಿನಾಭಾವ ಸಂಬಂಧ ಅಂತಾನೆ ಹೇಳ್ಬೋದು. ಇವತ್ತು ಶಿವಂ ವಾಸ್ತುಲಿ ಏನ್ ಹೇಳ್ತಿದೀವಿ, ನಿನ್ನೆ ಮೆಟ್ಲ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ವೀಕ್ಷಕರೇ, ಮೆಟ್ಲ ಮೇಲೆ ನಾವುಗಳು ವಿಚಾರವನ್ನ ಮಾತಾಡ್ತಾ ಇದ್ವಿ. ಆದ್ರೆ ಮಧ್ಯದಲ್ಲಿ ಏನು ಹೇಳಿದೆ, ಬಾಗ್ಲು ಕಿಟಕಿಯನ್ನು ಕೂಡ ವಿಚಾರ ಹೇಳ್ತಾ ಇದ್ದೆ. ನೋಡಿ, ಯಾವತ್ತಿದ್ರೂ ಬಾಗ್ಲು ಕಿಟಕಿ ಮೆಟ್ಟಲು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜಗತ್ತಲ್ಲಿ ಒಂದ್ಸಲಿ ಹೇಳ್ತಾರಂತೆ, ವೆನ್ ಆಲ್ ಡೋರ್ ಕ್ಲೋಸಸ್ ಒನ್ ವಿಂಡೋ ವಿಲ್ ಓಪನ್ ಅಂತ. ಜೀವನದಲ್ಲಿ ಎಲ್ಲ ಭಾಗಗಳು ಮುಚ್ಚಿಬಿಡುತ್ತಂತೆ, ನಿಮಗೆ ಒಂದೇ ಒಂದು ಕಿಟಕಿಯನ್ನ ಭಗವಂತ ತೆರೆದು ಬಿಡ್ತಾರಂತೆ, ಈಗಲಾದರೂ ಬದುಕೋ ಹೋಗಂತ. ಆ ಸಮಯದಲ್ಲಿ ಉಪಯೋಗಿಸ್ಕೊಂಡ್ವಿ, ಇಲ್ಲದೆ ಇದ್ರೆ ಗೋವಿಂದ ಗೋವಿಂದ, ಜೀವ ಸಮಾಧಿ. ಅದಕ್ಕೆ ಹೇಳೋದು, ಇಂಥ ಒಂದು ಜೀವನ ನಾವುಗಳು ನಮ್ಮನ್ನು ನಾವೇ ಹಳ್ಳದಲ್ಲಿ ತಳ್ಕೊತೀವಿ ಹೊರತು ಯಾವ ಕಾಲಕ್ಕೂ ಭಗವಂತ ತಳ್ಳೋನಲ್ಲ. ಅದಕ್ಕೋಸ್ಕರ ಗೃಹ ನಿವಾಸದಲ್ಲಿ ಗೃಹದೋಷ ಪರಿಹಾರಕ್ಕೋಸ್ಕರ ಗೃಹದೋಷ ಪರಿಹಾರಕ್ಕೆ ಗೃಹ ಉದ್ದೇಶ ಪರಿಪೂರ್ಣವಾಗಿ ಅಭಿವೃದ್ಧಿ ಇರಬೇಕು. ಗೃಹ ಬಲ ಭಾಳ ಚೆನ್ನಾಗಿರಬೇಕು. ಗೃಹಕ್ಕೂ ಆ ರೂಕಾರ ಓಂಕಾರ ಸ್ವರ ಏನಿದೆ ಆ ಮಧ್ಯದಲ್ಲಿರ್ತಕ್ಕಂಥದ್ದೇ ಬಿಂದು ಮಾಲಿನ್ಯ. ಇಂಥ ಒಂದು ಬಿಂದು ನಾವು ನೋಡೋಕ್ಕೆ ಮೊದಲು ಶಿವ ವಾಸ್ತುಪುರುಷ. ಆ ವಾಸ್ತುಪುರುಷ ಪಾಪ ಏನೋ ಕಾಯ್ತಾ ಇದ್ದಾನೆ, ನಿದ್ರಾವಸ್ಥೆಯಲ್ಲಿದ್ರೂ ಕಾಯಲೇಬಾರದು. ಬನ್ನಿ ಕರೆದು ಬಿಡೋಣ, ಶಿವ ಶಿವ. ನೋಡಿದ್ರೆ ಪರಮೇಶ್ವರ ಬಹಳ ಸಂತುಷ್ಟಿ ಪಟ್ಟಿದ್ದಾನೆ. ಇವತ್ತು ಆ ಮೆಟ್ಲು ವಿಚಾರಗಳನ್ನು ಮಾತಾಡೋಕ್ಕೆ ಒಂದು ವಿಚಾರ. ಮೆಟ್ಲನ್ನ ಯಾವತ್ತೂ ತಿಳ್ಕೊಳ್ಳಿ, ನೀವು ಗೋಡೆಗಳಿಗೆ ಹಾಕಿಸ್ಬೇಕಾದ್ರೆ ಯಾವತ್ತು ಅಗ್ನಿ ಮೂಲೆಯಲ್ಲಿ ಹಾಕಬೇಕು. ನೈಋತ್ಯದಲ್ಲಿ ಮೆಟ್ಲು ಇರಬೇಕಾದ್ರೆ ಸೊಟ್ಟಿಗಿರಬಾರ್ದು, ನೇರವಾಗಿರಬೇಕು. ನೈಋತ್ಯದಲ್ಲಿ ನೇರವಾಗಿ ಮೆಟ್ಲು ಇರಬಾರ್ದು, ನೈಋತ್ಯದಲ್ಲಿ ಒಂದು ಕೋಣೆ ಇರಬೇಕು. ದಕ್ಷಿಣದ ಗೋಡೆಗೆ ಮೆಟ್ಲು ಬರಬಹುದು. ಇಲ್ಲ ಅಗ್ನಿ ಮೂಲೆಯಲ್ಲೇ ಮೆಟ್ಲಿರಬೇಕು. ಅಗ್ನಿ ಮೂಲೆಯಲ್ಲಿ ಮೆಟ್ಲು ಯಾವ ಕಾಲಕ್ಕೂ ಹೊರಗಡೆ ಆವರಣಕ್ಕೆ ಸೋಕಬಾರ್ದು. ಅಂದ್ರೆ ಅಗ್ನಿ ಮೂಲೆ ಕೊನೆ ಭಾಗಕ್ಕೆ ಸೋಕ್ಲೇಬಾರ್ದು. ಎಂಡ್ ಆಫ್ ಅಗ್ನಿ ಮೂಲೆ ಅಂದ್ರೆ ನೋಡಿ, ಇಲ್ಲಿಂದ ಪೂರ್ತಿ ಚೌಕವಾಗಿದೆ, ಇದೇ ಅಗ್ನಿ ಮೂಲೆ ಅಂತ ಇಟ್ಕೊಳ್ಳೋಣ. ನಾನೇ ಪೂರ್ವಕ್ಕೆ ನೋಡ್ತಾ ಇದ್ದೀನಿ, ನೀವು ಆ ಕಡೆಯಿಂದ ನೋಡ್ತಾ ಇದ್ದೀರಾ ಪಶ್ಚಿಮಕ್ಕೆ. ನಿಮ್ಮ ಕಡೆಯಿಂದ ನೋಡ್ತಾ ಇದ್ರೆ ನನಗೆ ಬಲಭಾಗ, ನಿಮಗೆ ಬಾಲಭಾಗದಲ್ಲಿ ನೀವು ನೋಡ್ಕೋಬೇಕು. ಆ ರೀತಿ ನೋಡಿದಾಗ ಅಗ್ನಿ ಮೂಲೆ. ಈ ಅಗ್ನಿ ಮೂಲೆಯಲ್ಲಿ ಮೆಟ್ಲು ಹಾಕಿದಾಗ ಮೆಟ್ಲನ್ನ ಯಾವತ್ತೂ ಏನು ಹೇಳಿದ್ದೀನಿ, ದಕ್ಷಿಣ ಅಥವಾ ಪಶ್ಚಿಮಕ್ಕೆ ಹತ್ತಬೇಕು. ದಕ್ಷಿಣ ಅಥವಾ ಪಶ್ಚಿಮ ಹತ್ತಬೇಕಾದ್ರೆ ಯಾವ ಕಾಲಕ್ಕೂ ಈ ಮೆಟ್ಲನ್ನ ಕೊನೆ ತುದಿಗೆ ಇಟ್ಕೊಬಿಡ್ಬಿಡಿ. ಅಲ್ಲಿ ಕಾಂಪೌಂಡ್ ಹಾಕಿರ್ತೀರ. ಕಾಂಪೌಂಡ್ಗೂ ಅಂದ್ರೆ ನಿಮ್ಗೆ ಜಾಗನೇ ಇಲ್ಲ, 30-40 ಇರೋದು. ಆ 30-40 ಸೈಟಲ್ಲಿ ಒಂದು ಮೆಟ್ಲು ಹಾಕೊಳ್ಳೇಬೇಕು. ಅಗ್ನಿ ಮೂಲೆ ಮಾಡಿ ಮೇಲೆ ಹೋಗಲೇಬೇಕು. ಬಾಡಿಗೆ ಅನ್ನೋದು ಬೇಕೇ ಬೇಕು. ಇಲ್ಲ ಟೆರಸ್ ಮೇಲೆ ಹೋಗೋಕ್ಕಾದ್ರೂ ಬೇಕು. ಸರಿ ಹೋಗ್ಲಿ. ಆ ಅಡಿಗೆ ಮನೆ ಪಕ್ಕ ಭಾಗದಲ್ಲಿ ಹಾಕೊಂಡ್ರೆ ಮನೆಗೆ ಟಚ್ ಆಗಬೇಕು. ಯಾವತ್ತು ತಿಳ್ಕೊಳ್ಳಿ, ಮೆಟ್ಟಲು ಕಾಂಪೌಂಡ್ಗೆ ಮುಟ್ಲೇಬಾರ್ದು. ಈ ಭಾಗದ ದಕ್ಷಿಣಕ್ಕಾದ್ರೂ ಸರಿ, ಪೂರ್ವಕ್ಕಾದ್ರೂ ಸರಿ. ಏನ್ ಹೇಳಿ, ಪೂರ್ವ ಮತ್ತು ದಕ್ಷಿಣದ ಮೂಲೆ ಅಗ್ನಿ ಮೂಲೆ ಅಲ್ವಾ. ಪೂರ್ವಕ್ಕಾದ್ರೂ ಸರಿ ಅಥವಾ ದಕ್ಷಿಣಕ್ಕಾದ್ರೂ ಸರಿ ಒಂದು ಪಿಲ್ಲರ್ ಹಾಕೊಂಡು ಅಲ್ಲೂ ಸ್ವಲ್ಪ ಜಾಗ ಇರಬೇಕು. ಕನಿಷ್ಠ 1 ಅಡಿ ಜಾಗ ಆದ್ರೂ ಇರಬೇಕು. ಮೆಟ್ಟಲು ಅಗ್ನಿ ಮೂಲೆ ಮುಟ್ಟಬಾರ್ದು. ಯಾವತ್ತು ಅಗ್ನಿ ಮೂಲೆ ಮೆಟ್ಟಲು ಮುಟ್ಟತ್ತೋ ಮನೆ ಹೆಂಡತಿ ಮನೆ ಒಳಗಿರಲ್ಲ. 24 ಗಂಟೆ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗ್ತಾ ಇರ್ಬೋದು. ಆ ಕಾಲದವರಾದ್ರೆ ಬರೀ ಪಿಕ್ಚರ್ಗೆ ಹೋಗ್ತಾ ಇರ್ಬೋದು. ಇಲ್ಲ ಸ್ವಂತ ನೆಂಟರ ಮನೆಗೆ ಹೋಗಿ ಕುಕ್ಕರ್ಸ್ಕೊಂಡು ಹರಟೆ ಹೊಡಿತಾ ಇರ್ಬೋದು. ಮನೆಗೆ ಬರೋ ಚಿಂತೆನೇ ಇಲ್ಲ. ಆ ಹೆಂಡತಿಗೆ 24 ಗಂಟೆ ಯಾವ ಕಾಲಕ್ಕೂ ಮನೆ ಕೆಲಸ ಮಾಡೋ ಆಸಕ್ತಿನೇ ಇಲ್ಲದೆ ಇರಬಹುದು. ವಿಶೇಷವಾಗಿ ದುಡ್ಡು ಖರ್ಚು ಹೆಚ್ಚಾಗಿ ಮನೆ ಯಜಮಾನನಿಗೆ ಬರ್ತಾನೆ ಇರ್ಬೋದು. ಅಂದರೆ ಇದೆಲ್ಲ ಆಗೋ ಘಟನೆ ಯಾತಕ್ಕೆ ಅಂದರೆ, ಯಾವಾಗ ಅಗ್ನಿ ಮೂಲೆಯಲ್ಲಿ ಮೆಟ್ಲು ಕೊನೆ ಗೋಡೆಗೆ ಪೂರ್ವಕ್ಕೋ ಅಥವಾ ಕೊನೆ ಗೋಡೆ ದಕ್ಷಿಣಕ್ಕೋ, ಮಧ್ಯನೇ ಅಗ್ನಿ ಮೂಲೆ ಅಲ್ವಾ. ಅಡಿಗೆ ಮನೆ ಹೊರಗಡೆ ಮೆಟ್ಲು ಹಾಕ್ತೀರ ಅಲ್ವಾ. ಆ ಅಡಿಗೆ ಮನೆಗೆ ಹೊರಭಾಗದಲ್ಲಿ ಹಾಕೋ ಮೆಟ್ಲು ಕಾಂಪೌಂಡ್ ವಾಲ್ಗೆ ಟಚ್ ಆಗಬಾರ್ದು. 1 ಅಡಿ ಕನಿಷ್ಠ ಪಕ್ಷ ಪೂರ್ವದಲ್ಲೋ 1 ಅಡಿ ಕನಿಷ್ಠ ಪಕ್ಷ ದಕ್ಷಿಣದಲ್ಲೋ ಗ್ಯಾಪ್ ಇರಲೇಬೇಕು. ಅದಕ್ಕೋಸ್ಕರ ಗ್ಯಾಪ್ ಇಲ್ಲದೆ ಇದ್ರೆ ಇಷ್ಟು ಜೀವನ ಗ್ಯಾಪ್ ಆಗೋಗುತ್ತೆ ಗಂಡ ಹೆಂಡತಿರ ಮಧ್ಯ. ಇದೆಲ್ಲ ಮೆಟ್ಲುಗಳ ವಿಚಾರ. ಅದಾದ ಮೇಲೆ ಯಾವುದು ತಿಳ್ಕೊಳ್ಳಿ, ಸಂಪಲ್ಲಿ ಭಾಳ ಜನ ಮೆಟ್ಲು ಮಾಡ್ತಾರೆ. ಸಂಪಲ್ಲಿ ಇಳಿದು ಹೋಗೋಕ್ಕೆ ಮೆಟ್ಲು ಮಾಡ್ತಾರೆ, ಕ್ಲೀನ್ ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ಆ ಮೆಟ್ಲನ್ನ ಯಾವತ್ತಾರ ಸಂಪನ್ನ ದೇವ ಮೂಲೆಯಲ್ಲಿ ಹಾಕಿದಾಗ ಒಳಭಾಗದಲ್ಲಿ ಮೆಟ್ಲು ಕೂಡ ಮಾಡಬಾರ್ದು. ಮೆಟ್ಲು ಅಂದ್ರೆ ಏನು ಮಾಡಬೇಕು, ನೀವು ಕಂಬಿಗಳನ್ನು ತಂತಿಗಳನ್ನು ಒಂದೊಂದು ಕಲ್ಲನ್ನು ಕೆಳಗಡೆ ಇಡಬೇಕಾದ್ರೆ ಕಾಂಕ್ರೀಟ್ ಅಲ್ಲೇ ಜೋಡಿಸ್ಕೊಂಡು ಮೆಟ್ಲು ತರ ಶೇಪ್ ತರಬೇಕು ಹೊರತು ಮೆಟ್ಲನ್ನ ಪೂರ್ತಿಯಾಗಿ ಹಾಕೋಬಾರ್ದು.
ಈಶಾನ್ಯದಲ್ಲಿ ಮೆಟ್ಲು ಸಂಪು ಒಳಗಿದ್ರೂ ಸಹ ಮೆಟ್ಲು ಈಶಾನ್ಯಕ್ಕೆ ಹಾಕದಂಗೆ. ಗಂಡು ಮಕ್ಕಳಿಗೆ ಏರಿಳಿತ, ಯಾವತ್ತಿದ್ರೂ ರೋಗಗಳು. ನೀರೊಳಗೆ ಮೆಟ್ಲು ಅಂದರೆ ಸಂಪೊಳಗೇನೆ ಇಳಿಯಕ್ಕೆ ಕ್ಲೀನ್ ಮಾಡಕ್ಕೆ ಒಂದು 4 ಮೆಟ್ಲು, ಅಥವಾ ಆಳವಾಗಿದೆ ಒಂದು 10 ಮೆಟ್ಲು. ನೀವೇನಾದರೂ ಕಟ್ಟಡವನ್ನೇ ಕಟ್ಟಿಬಿಟ್ರೆ ದೇವಮೂಲೆಯಲ್ಲಿ ಬಹಳ ತೊಂದರೆ. ಏನು ಅಂದರೆ ಮಕ್ಕಳಿಗೆ ಕಣ್ಣಲ್ಲಿ ಪರೆ ಬರುತ್ತೆ, ಗಂಡು ಮಕ್ಕಳಿಗೆ. ಅದಾದ ಮೇಲೆ ಅವ್ರು ಯಾವತ್ತಿದ್ರು ಚಿಕ್ಕ ಮಕ್ಕಳಾದರೆ 24 ಗಂಟೆ ಮೂತ್ರ ವಿಸರ್ಜನೆ, ಅಂದರೆ ದೊಡ್ಡವರಾದ್ರೂ ಮನೆಯಲ್ಲಿ ಬೆಡ್ಡಲ್ಲಿ ಉಚ್ಚೆ ಹೋಯ್ತಾ ಇರ್ತಾರೆ. ಗೊತ್ತಾಗಲ್ಲ ನಿಮಗೆ. ಇದೆಲ್ಲ ಯಾಕಾಗತ್ತೆ ಅಂದರೆ ನರ್ವಸ್ ವೀಕ್ನೆಸ್, ನರ ದೌರ್ಬಲ್ಯವನ್ನು ಪ್ರಾರಂಭಿಸುತ್ತೆ. ಮನೆ ಯಜಮಾನ ಗಂಡಾಗಿದ್ದರೆ, ವಯಸ್ಸಾಗಿದೆ, ಹೆಂಡತಿ ಸತ್ತೋಗಿದ್ದರೆ ಅವರಿಗೆ ಸ್ಟ್ರೋಕ್ ಹೊಡೆಯೋದು ಗ್ಯಾರಂಟಿ. ದೇವಮೂಲೆಯಲ್ಲಿ ಮೆಟ್ಲು ಹಾಕಬಾರ್ದು. ಈ ರೀತಿಯಾಗಿ ಇದ್ದರೆ ಬಹಳ ಮುಖ್ಯ. ಮೆಟ್ಲು 2, 8, 6 ಈ ಥರ ಖಂಡಿತವಾಗ್ಲೂ ಹಾಕಬೇಡಿ. ಇಂಥ ಮನೆಗಳೆಲ್ಲ ಅಕಸ್ಮಾತ್ ಮೆಟ್ಲುಗಳೇನಾದರೂ 8, 2, 4, 6 ಅಂದರೆ ಸಮಸಂಖ್ಯೆಯಲ್ಲಿ ಏನಾದರೂ ಮೆಟ್ಲು ಹಾಕಿದ್ರೆ ಮನೆಯಲ್ಲಿ 24 ಗಂಟೆ ಗಲಾಟೆಗಳು, ಜಗಳಗಳು, ಕಿರಿಕಿರಿ. ಏನು ಅಂದರೆ ಸಣ್ಣ ಪುಟ್ಟಕ್ಕೂ ಮನೆಯಲ್ಲಿ ಗಲಾಟೆಗಳು ಮಾಡ್ತಾನೆ ಇರ್ತೀರ. ನಷ್ಟ ಲಾಭ. ಗಂಡ ಅಕಸ್ಮಾತ್ ದುಡ್ಡು ತರ್ತಾನೆ, ಹೆಂಡತಿ ಖರ್ಚು ಮಾಡ್ತಾಳೆ. ಹೆಂಡತಿ ದುಡ್ಡು ತರ್ತಾಳೆ, ಗಂಡ ಖರ್ಚು ಮಾಡ್ತಾನೆ. ಇಲ್ಲ ಮಕ್ಕಳು ಗೋವಿಂದ ಅಂತ ಹೇಳಿ ಚೊಂಬು ಕೊಟ್ಟು ಮನೆ ಬಿಟ್ಟು ಆಚೆ ಕಳಿಸ್ಬಿಡ್ತಾರೆ. ಆ ರೀತಿ ನೀವುಗಳು ಆಗದಿದ್ದ ಹಾಗೆ ನೋಡ್ಕೋಬೇಕು ಅಂದರೆ ಸಮಸಂಖ್ಯೆಯಲ್ಲಿ ಮೆಟ್ಲುಗಳನ್ನ ಹಾಕೋಬೇಡಿ. ಯಾವತ್ತಿದ್ರೂ ಮೆಟ್ಲುಗಳಿಗೆ ಇದೇ ರೀತಿಯಾಗಿ ಪರಿವರ್ತನೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮೆಟ್ಲನ್ನ ಭೂಸ್ಪರ್ಶ ಮಾಡಲೇಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಮೆಟ್ಲನ್ನ ಗೋಡೆ ಒಳಗೆ ಸೇರಿಸ್ಬಿಡ್ತಾರೆ. ನೋಡಿ, ಇದು ಆರ್ಕಿಟೆಕ್ಟ್ ಡಿಸೈನ್ ಅಂತಾರೆ. ಏನು ಮಾಡ್ತಾರೆ, ಯಾವತ್ತು ಭೂಸ್ಪರ್ಶ ಇಲ್ಲದೆ ಇರೋ ಮೆಟ್ಲನ್ನ ಗೋಡೆ ಒಳಗೆ ಸೇರಿಸೋದು. ಫಾರ್ ಎಕ್ಸಾಂಪಲ್ ಏನು ಅನ್ಕೊಳ್ಳಿ, ನೋಡಿ ಇಲ್ಲೊಂದು ಕಲ್ಲು, ಅದನ್ನು ಗೋಡೆ ಒಳಗೆ ಸೇರಿಸ್ಬಿಡ್ತಾರೆ. 2ನೇ ಮೆಟ್ಲಿಗೆ ಅದಕ್ಕೆ ಟಚ್ಚೇ ಆಗಲ್ಲ, ಮಧ್ಯದಲ್ಲಿ ಗ್ಯಾಪೇ ಇರುತ್ತೆ. ಇವನು ಗೋಡೆ ಒಳಗೆ ಸೇರಿಸ್ಬಿಟ್ಟು ಬಾವಿಲಿ ಹಳೆ ಕಾಲದಲ್ಲಿ ಇಳಿತಾ ಇರಲಿಲ್ವಾ, ಒಂದು ಕಲ್ಲು 2ನೇ ಕಲ್ಲು ಸುಮ್ಮನೆ ಹಾಗೇ ಶೋಗೆ ಇಳ್ಕೊಂಬರೋದು. ಆ ಥರ ಮೆಟ್ಲುಗಳು ಕಟ್ಟಬಾರ್ದು. ಯಾಕೆ ಅಂದರೆ ಮನೆ ಸಾಲ್ಗಾರ ಆಗ್ಬಿಡ್ತಾನೆ. ಚಿಕ್ಕ ಬೀಮ್ ಆದರೂ ಎಲ್ಲ ಮೆಟ್ಲುಗಳಿಗೂ ಪೂರ್ತಿಯಾಗಿ ಅಟ್ಯಾಚ್ಮೆಂಟ್ ಬರಬೇಕು. ಪೂರ್ತಿಯಾಗಿ ಎಲ್ಲ ಮೆಟ್ಲುಗಳಿಗೂ ಅಟ್ಯಾಚ್ಮೆಂಟ್ ಇಲ್ಲದೆ ಇದ್ದರೆ ಮನೆ ಯಜಮಾನ ಸಾಲ್ಗಾರ ಗ್ಯಾರಂಟಿ. ಗ್ಯಾಪ್ ಇರಬಾರ್ದು ಒಂದೊಂದು ಮೆಟ್ಲಿಗೆ. ಮನೆ ಗಂಡು ಮಕ್ಕಳು ವಿದೇಶದಲ್ಲಿ ಹೊರಟೋಗಿದ್ದರೆ, ನಿಮ್ಮ ಮನೆ ಬಿಟ್ಟು ಹೋಗಿದ್ರೆ, ಅವನು ವಾಪಸ್ಸು ನಿಮ್ಮ ಸ್ವಂತ ಮನೆ ಕಟ್ಟಿದ್ರು, ಅವನಿಗಿಲ್ಲಿ ನೂರಾರು ರೂಪಾಯಿ ಅಥವಾ ಕೋಟ್ಯಾಂತರ ರೂಪಾಯಿ ಆಸ್ತಿ ಇಟ್ಟಿದ್ರು, ಅವನು ನಿಮ್ಮ ಮನೆ ಬಂದು ಸೇರೋದಿಲ್ಲ ಇಂಥ ಮೆಟ್ಲಿದ್ರೆ. ಅದಕ್ಕೋಸ್ಕರ ಈ ರೀತಿಯಾಗಿ ತೊಂದರೆಗಳು. ಹೆಂಡತಿ ಅಕಸ್ಮಾತ್ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಟ್ರೆ ನೀವು ಕೊಡ್ತಕ್ಕಂಥ ಹುಡುಗಿ ಯಾವತ್ತಿದ್ರೂ 24 ಗಂಟೆ ನಿಮ್ಮನಲ್ಲೇ ಬಿದ್ದಿರ್ತಾಳೆ. ಈ ಥರ ಮನೆಗಳಾದರೆ ಅಂದರೆ ನೀವು ಅನ್ಕೊಂತೀರಾ ಅಳಿಯ ಸರಿ ಇಲ್ಲ, ಅಳಿಯ ಸರಿ ಇಲ್ಲ. ನಿಮ್ಮ ಮನೇಲಿ ಮೆಟ್ಲು ನೀವು ಮದುವೆ ಮಾಡ್ಕೊಳ್ಳೋಕ್ಕೆ ಮೊದಲು ಈ ಮೆಟ್ಟಲಿಗೆ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇಲ್ದಿದ್ರೆ ಜೀವನದಲ್ಲಿ ಅವಳು ಗಂಡನ ಹತ್ರ ಅಟ್ಯಾಚ್ಮೆಂಟ್ ಆಗಲ್ಲ. ಇದು ಸತ್ಯ. ಅದಕ್ಕೋಸ್ಕರ ಅದನ್ನು ಸಮಸಂಖ್ಯೆಯಲ್ಲಿ ಹಾಕೋಬಾರ್ದು. ಯಾವ ಕಾಲಕ್ಕೂ ಗೋಡೆಗೆ ಅಟ್ಯಾಚ್ ಮಾಡಿದಾಗ ಶೋ ಅಂತ ಅಂದ್ಕೊಂಡು ಒಂದು ಮೆಟ್ಲು ಅಟ್ಯಾಚ್ ಇಲ್ಲದೆ ಇದ್ರೆ ಆ ರೀತಿ ಬಹಳ ಜನ ಏನು ಮಾಡಿದ್ರೆ ಕಬ್ಬಣದಲ್ಲಿ ಹಾಕೊಂಡ್ಬಿಡೋದು, ಇಲ್ಲ ಸುಮ್ಮನೆ ಶೋಗೆ ಹಾಕೊಂಡಿರ್ತಾರೆ. ಮೆಟ್ಲು ಅಟ್ಯಾಚ್ಮೆಂಟ್ ಒಂದಕ್ಕೊಂದು ಇರೋದೇ ಇಲ್ಲ, ಬರೀ ಪಿಲ್ಲರ್ಸಲ್ಲಿ ಹಾಕೊಂಡ್ಬಿಡ್ತಾರೆ. ಈ ರೀತಿ ಮಾಡ್ಕೋಬೇಡಿ. ಅಂದರೆ ಅಂಥವ್ರ ಮನೆ ಸಾಧಾರಣವಾಗಿ ನೋಡ್ಬೋದು ನೀವು. ದೊಡ್ಡ ದೊಡ್ಡ ಮನೆತನದಲ್ಲಿ ಕೋಟ್ಯಾಧೀಶ್ವರ ಮನೆಯಲ್ಲಿ ಆರ್ಕಿಟೆಕ್ಟ್ ಡಿಸೈನ್ ಅಂತ ಹೇಳಿ ಫ್ಯಾಷನ್ ಆಗಿ ಈ ರೀತಿ ಮಾಡ್ಕೊಂಡಿರ್ತಾರೆ. ಅವ್ರ ಮನೆ ಅನ್ಕೊಂತಾರೆ ಭಾಳ ಸಂತೋಷವಾಗಿದ್ದೀವಿ ಅನ್ಕೊಂತಾರೆ. ಆದರೆ ಆಗ್ತಾ ಇರೋ ತೊಂದರೆಗಳು ಇದೆ. ಕಿಟಕಿಗಳಿಗೆ ಬರೋಣ, ಬಾಗಿಲುಗಳಿಗೆ ಬರೋಣ. ಈ ಕಿಟಕಿ ಬಾಗಿಲುಗಳು ಯಾವತ್ತು ತಿಳ್ಕೊಳ್ಳಿ ಸಮವಾಗಿ ಇರತಕ್ಕಂಥದ್ದು. ಕಿಟಕಿಗಳಿಗೆ ಯಾವತ್ತು ಬೆಸೆ ಸಂಖ್ಯೆಯಲ್ಲಿರಬೇಕು, ಬಾಗಿಲುಗಳು ಸಮವಾಗಿರಬೇಕು. ಬಾಗಿಲುಗಳು ಏನು ಅಂದರೆ 8, 10, 12 ಹೀಗೆ ಇರಬೇಕು ಬಾಗಿಲು. ಒಂದು ಬಾಗಿಲಿಗೆ ಒಂದು ಬಾಗಿಲು ಸಮ, ಒಂದು ಬಾಗಿಲಿಗೆ ಒಂದು ಬಾಗಿಲು ಸಮ. ಕಿಟಕಿಗಳಿಗೆ ಯಾವತ್ತಿದ್ರು 9, 12 ಅಂದರೆ ಒಂದಕ್ಕೊಂದು ಸಮ ಇರಬಾರ್ದು, ಒಂದು ಎಕ್ಸ್ಟ್ರಾ ಇರಬೇಕು. ಆವಾಗ ಯಾವತ್ತು ಈ ಬಾಗಿಲು ಕಿಟಕಿ ಎಲ್ಲದೆ ವೆಂಟಿಲೇಷನ್ ಬಿಡಬೇಕು. ವೆಂಟಿಲೇಷನ್ ಎಲ್ಲಿಡಬೇಕು? ಕಿಟಕಿ ಬಾಗಿಲಿಗೆ ಏನು ಸಂಬಂಧ? ಎಷ್ಟಕ್ಕೆ ಎಷ್ಟು ಕಂಬಿ ಇಡಬೇಕು? ಬಾಗಿಲು 2 ಭಾಗಲಾಗಿ ತೆಗಿಬೇಕಾ, ಒಂದೇ ಬಾಗಿಲಾಗಿ ತೆಗಿಬೇಕಾ, ಅಥವಾ ಕಿಟಕಿನ ಮೇಲ್ಭಾಗಕ್ಕೆ ತೆಗಿಬೇಕಾ, ಅಡ್ಡಡ್ಡ ತೆಗಿಬೇಕಾ? ಇದಕ್ಕೆಲ್ಲ ನೀವೇನು ಮಾಡಬೇಕು? ಕಾಯಬೇಕು. ಧರ್ಮ ಅಲ್ವೇ?